ಸರ್, ಇನ್ನು ಮೆರಿಟ್ ಮತ್ತು ಕೌನ್ಸಿಲಿಂಗ್ ಬಗ್ಗೆ ಮಾತನಾಡೋದಾದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದರಲ್ಲಿ ಭಾಗವಹಿಸಬೇಕು ಅಂತಂದರೆ ಯಾರು ಎಲಿಜಿಬಲ್ ಇರ್ತಾರೆ? ಮತ್ತು ಜೊತೆಗೆ ಇವಾಗ ಅದಾದ ನಂತರ ಕೌನ್ಸಿಲಿಂಗ್ಗೆ ಮುನ್ನ ಅಂದರೆ ಈ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಸಿದ್ಧವಾಗಿ ಇಟ್ಕೊಳ್ಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಹೌದಾ, ನೋಡಿ, ಇದು ತುಂಬ ಒಳ್ಳೆ ಪ್ರಶ್ನೆ. ಯಾಕಂದರೆ ಸಿದ್ಧತೆ ಆಗಬೇಕಲ್ಲ, ಪ್ರಿಪ್ರೇಷನ್. ಈ ಪ್ರಿಪ್ರೇಷನ್ನಲ್ಲಿ ಅವರು ಪರೀಕ್ಷೆಯಲ್ಲಿ ಫೈನಲ್ ಇಯರ್ ಇನ್ನೂ ಕೊನೆ ಸೆಮಿಸ್ಟರ್ ಪರೀಕ್ಷೆ ಆಗದೇನೂ ಇರಬಹುದು, PGCET ಎಕ್ಸಾಮ್ ಟೆಸ್ಟ್ ಆಗೋಗಿರುತ್ತೆ, ಆಗ ಬರೆದಿರ್ತಾರೆ. ಆ ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನು PGCET ಅಂದರೆ KEAನವರು ಮಲ್ಲೇಶ್ವರಂನಲ್ಲಿ ಇದೆ ಆಫೀಸು, ಅಲ್ಲಿ ಕರೀತಾರೆ. ಅವರು ಯಾವ ರೀತಿ ಕರೀತಾರೆ? ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನು ತೆಗೆದುಕೊಂಡು ವೆರಿಫಿಕೇಷನ್ಗೋಸ್ಕರ ಬರಬೇಕು. ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಸೆಂಟರ್ಗಳಲ್ಲೂ ಈ ವೆರಿಫಿಕೇಷನ್ ನಡೆಯುತ್ತೆ ಕಾಲೇಜ್ಗಳಲ್ಲಿ. ಈ ವೆರಿಫಿಕೇಷನ್ ಸೆಂಟರ್ಗಳಲ್ಲಿ ನೀವು ತೆಗೆದುಕೊಂಡು ಹೋಗಬೇಕಾದ ದಾಖಲೆಗಳು ಯಾವುದು ಅಂದರೆ, ನೀವು ಅಧ್ಯಯನ ಮಾಡಿದ ಕೋರ್ಸಿನ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ತಗೊಂಡು ಹೋಗಬೇಕು. ಯಾಕಂದರೆ 50% ಬರುತ್ತಾ ಇಲ್ವಾ, ಅದು ಮುಖ್ಯ ಆಗುತ್ತೆ. 50% ಬರೆದಿದ್ರೆ, ನೀವು ಯಾವುದಾದ್ರೂ ಕ್ಯಾಟಗರಿಗೆ ಸೇರಿದರೆ 45% ಇದೆಯಾ ಇಲ್ವಾ, ಇದನ್ನು ಪರೀಕ್ಷೆ ಮಾಡ್ತಾರೆ. ಅದು ಮಾರ್ಕ್ಸ್ ವೆರಿಫಿಕೇಷನ್. ಎರಡನೇದಾಗಿ ಈ ಸಂಪೂರ್ಣವಾಗಿ PGCET ರೋಸ್ಟರ್ ಸಿಸ್ಟಮ್ನಲ್ಲಿ ಸೀಟ್ ಕೊಡೋದ್ರಿಂದ, ರಿಸರ್ವೇಷನ್ ಬೆನಿಫಿಟ್ ತಗೊಳ್ಬೇಕಾಗಿರೋದ್ರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ನು ತಗೊಂಡು ಹೋಗ್ಬೇಕಾಗುತ್ತೆ. ಇವರ ಕ್ಯಾಸ್ಟ್ ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು, ತಂದೆ ತಾಯಿಗಳ ಆದಾಯ ಸರ್ಟಿಫಿಕೇಟ್. ಯಾಕಂದರೆ ಇನ್ಕಮ್ಮಿಂದಾದರೂ ಬರ್ಬೋದು ಅವರು. ರಿಸರ್ವೇಷನ್ ಬೇಕು ಅಂದಾಗ ಇನ್ಕಮ್ಮು ಸಹ ಕೌಂಟ್ ಆಗುತ್ತೆ. ಅದರಿಂದ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಡಿಗ್ರಿನಲ್ಲಿ ಅವರು ಪಡೆದುಕೊಂಡ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು. ಈಗ ಸಾಮಾನ್ಯವಾಗಿ ಗ್ರ್ಯಾಜುಯೇಷನ್ ಮಾಡಿದವರಿಗೆ 6 ಸೆಮಿಸ್ಟರ್ಸ್ ಇರುತ್ತೆ. 6 ಸೆಮಿಸ್ಟರ್ಸ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಇವೆಲ್ಲವೂ ಒರಿಜಿನಲ್ಸ್ನಲ್ಲೇ ತೆಗೆದುಕೊಂಡು ಹೋಗಬೇಕು. ಇಲ್ಲ ಅಂದರೆ ಅಟೆಸ್ಟೆಡ್ ಕಾಪೀಸ್ ತೆಗೆದುಕೊಂಡು ಹೋಗಬೇಕು. ಇಲ್ಲ ಅಂದರೆ ಅದು ಅಲ್ಲಿ ರಿಜೆಕ್ಟ್ ಆಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ಲೇಟೆಸ್ಟ್, ಹೊಸದ್ದು. ಇದನ್ನು ತೆಗೆದುಕೊಂಡು ಆ ವೆರಿಫಿಕೇಷನ್ ಸೆಂಟರ್ನಲ್ಲಿ ನೀವು ಮುಂದೆ ಇಟ್ಟಾಗ ಅವರು ಇವೆಲ್ಲವನ್ನು ನೋಡಿ, ನಿಮ್ಮ ರ್ಯಾಂಕನ್ನು ನೋಡಿ ನಿಮಗೆ ಸಲಹೆಯನ್ನು ಅಲ್ಲಿ ನೀಡ್ತಾರೆ. ಅದು ಕೌನ್ಸಿಲಿಂಗ್ ಸೆಂಟರ್, ಅದು ಆ ರೀತಿ ನಡೆಯುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಅವರು ರೆಡಿ ಮಾಡಿ ತಗೊಂಡೇ ಹೋಗ್ಬೇಕು. ಜಾತಿ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ಗಳು, ಇನ್ಕಮ್ಮು, ಇವೆಲ್ಲವನ್ನು ತೆಗೆದುಕೊಂಡು ಹೋಗ್ಬೇಕು. ಓಕೆ. ಸೊ ಇವನ್ ಅಪ್ಪ ಅಮ್ಮ ಅವರ ಅಂದರೆ ಪೇರೆಂಟ್ಸ್ ಅವ್ರದ್ದು ಕೂಡ ಇನ್ಕಮ್ ಸರ್ಟಿಫಿಕೇಟ್ ಅದೆಲ್ಲವೂ ಕೂಡ ಒಳಗೊಂಡಿರ್ಬೇಕು. ಎಲ್ರಿಗೂ ಪೇರೆಂಟ್ಸ್ ಇನ್ಕಮ್ಮೇ ಬರೋದು. ಯಾಕಂದರೆ ಇವರು ವಿದ್ಯಾರ್ಥಿ ಆದ್ರಿಂದ ಇವರಿಗೆ ಆದಾಯ ಇರೋದಿಲ್ಲ.